ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂತಹ ವಿಷಯ ತುಂಬಾ ಇಂಪಾರ್ಟೆಂಟ್. ವಾಟ್ ಶುಡ್ ಯು ನೋ ಬಿಫೋರ್ ಎಂಟರಿಂಗ್ ಸ್ಟಾಕ್ ಮಾರ್ಕೆಟ್? ಈಗ ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ಗೆ ಎಂಟರ್ ಆಗಿದ್ರು, ನೀವು ಟ್ರೇಡಿಂಗ್ ಮೂಲಕ ಎಂಟರ್ ಆಗಿರ್ತೀರಾ, ಇನ್ವೆಸ್ಟ್ಮೆಂಟ್ ಮೂಲಕ ಎಂಟರ್ ಆಗಿರ್ತೀರಾ, ಅಥವಾ ಯಾರ್ದೋ ಒಂದು ಕಾಲ್ಸ್ ಟಿಪ್ಸ್ ಕೊಟ್ಟಿದ್ದಾರೆ, ಒಂದು ಹಣ ಮಾಡೋಣ ಅನ್ನೋ ರೀತಿಯಿಂದ ಎಂಟರ್ ಆಗಿರ್ತೀರಾ. ಬಟ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡಕ್ ಹೊರಟಿರುವಂತ ವಿಷಯ ಏನಂದ್ರೆ, ನೀವೇನೇನ್ ತಿಳ್ಕೊಂಡಿರ್ಬೇಕು ಆಸ್ ಅ ರಿಯಾಲಿಟಿ. ನಾವು ಮಾತಾಡೋದಾದ್ರೆ ನೀವೇನೇನ್ ತಿಳ್ಕೊಂಡಿರ್ಬೇಕು ಸ್ಟಾಕ್ ಮಾರ್ಕೆಟ್ಗೆ ಬರೋದಕ್ಕೆ ಅಥವಾ ಬರೋದಕ್ಕಿಂತ ಮುಂಚೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಮ್ಮ ದೇಶದಲ್ಲಿ ನಾವು ಯಾವ ತರ ಟ್ರೈನ್ ಆಗಿದ್ದೀವಿ ಅಂದ್ರೆ, ವಿ ಆರ್ ಟ್ರೈನ್ ಟು ಬಿ ಅ ಎಂಪ್ಲಾಯ್. ಯಾವುದೋ ಒಂದು ಕಂಪನಿಗೆ ಒಂದು ಎಂಪ್ಲಾಯ್ ಆಗೋಕೆ ನಾವು ಟ್ರೈನ್ಡ್ ಆಗಿದ್ದೀವಿ. ನಾವು ಯಾವುದೇ ಈ ಮಾರ್ಕ್ಸ್ ಸಿಸ್ಟಮ್ಸ್, ಈಗ ಇಷ್ಟು ಮಾರ್ಕ್ಸ್ ತೆಗ್ದಿರೋನ್ಗೆ ಇಷ್ಟೇ ಈ ತರ ಕೆಲಸ ಸಿಗುತ್ತೆ, ಇಷ್ಟು ಓದಿರೋರ್ಗೆ ಈ ತರ ಕೆಲಸ ಸಿಗುತ್ತೆ. ಸೊ ಆ ತರ ಅದ್ರ ಮೇಲ್ಗಡೆ ಒಂದು ಬೇರೆ ಕಂಪನಿಗೆ ಕೆಲಸ ಮಾಡೋಕೆ ಅಥವಾ ಯಾವ್ದೋ ಕೆಳಗಡೆ ಕೆಲಸ ಮಾಡೋಕೆ ಟ್ರೈನ್ಡ್ ಆಗಿದ್ದೀವಿ. ರಿಯಾಲಿಟಿ ಹೇಳ್ಬೇಕಂತ ಅಂದ್ರೆ ವಿ ಆರ್ ಟ್ರೈನ್ ಟು ಬಿ ಅ ಸ್ಲೇವ್ಸ್. ಓಕೆ, ಈಗ ನಾವು ಆ ಸ್ಲೇವ್ ಆಗೋಕ್ಕೋಸ್ಕರನೇ ನಮ್ಮ ಯಾವುದು ತುಂಬಾ ಕಷ್ಟಪಟ್ಟು ಡಿಗ್ರಿ, ಮಾಸ್ಟರ್ ಡಿಗ್ರಿ ಎಲ್ಲ ಮಾಡ್ಕೊಂತೀವಿ. ಅಲ್ಟಿಮೇಟ್ಲಿ ಟು ಬಿಕಮ್ ಅ ಸ್ಲೇವ್ ಆಫ್ ಅದರ್ ಕಂಪ್ನಿ. ಅಂದ್ರೆ ನಾವು ಬೇರೆಯವ್ರಿಗೋಸ್ಕರ ದುಡಿಯೋಕ್ಕೋಸ್ಕರ ನಾವು ಇಷ್ಟೆಲ್ಲ ಓದಿದ್ವಿ. ಓಕೆನಾ? ನಾವು ಈಗ ಸ್ಟಾಕ್ ಮಾರ್ಕೆಟಿಗೆ ಎಂಟರ್ ಆದ್ರು ಅಂತ ಅಂದ್ರೂ ಇನ್ವೆಸ್ಟ್ಮೆಂಟ್ ಮಾಡೋಕೆ ನಮ್ಮ ಸ್ವಂತ ಬುದ್ಧಿನೇ ನಾವು ಉಪಯೋಗಿಸೋ ಶಕ್ತಿ ಇಲ್ಲ ನಮ್ಮ ಹತ್ರ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಬೇರೆಯವ್ರನ್ನ ಕೇಳ್ತೀವಿ, ಅವ್ರ ಇಲ್ಲ ಟಿವಿಲಿ ನೋಡ್ತೀವಿ, ಅಥವಾ ಈಗ ನಮ್ಮ ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಎಲ್ಲ ಕಡೆನೂ ನೋಡ್ತಾ ಹೋಗ್ತೀವಿ. ನಾನು ನಿಮ್ಗೊಂದು ಹೇಳೋದೇನಂದ್ರೆ, ನಿಮ್ಮ ಹತ್ರ ಯಾವ್ದಾದ್ರು ಕಂಪ್ನಿ ಹುಡ್ಕೊಂಡ್ ಬರ್ತಾ ಇದೆ ಇನ್ವೆಸ್ಟ್ ಮಾಡು ಅಂತಂದ್ರೆ ನೆವರ್ ಡೂ ದಟ್. ಬಿಕಾಸ್ ಅವರು ಆ ಕಂಪ್ನಿನ ನಿಮ್ಮ ಹತ್ರ ಮಾರ್ಕೆಟಿಂಗ್ ಮಾಡಿ ನಿಮ್ಮ ಹತ್ರ ತಲುಪಿಸ್ತಾ ಇದ್ದಾರೆ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಮ್ಯಾನಿಪುಲೇಷನ್ಸ್ ಗಳು ಆಗ್ತವೆ, ಅದನ್ನೆಲ್ಲ ಅರ್ಥ ಮಾಡ್ಕೊಬೇಕು. ಲೈಕ್ ನಾವೀಗ ಇನ್ನೊಬ್ರ ಹತ್ರ ಯಾವ ತರ ವಿಚಾರಿಸ್ತೀವಿ, ಮ್ಯೂಚುವಲ್ ಫಂಡ್ಗೆ ಹಾಕ್ತಿವಿ, SIP ಮಾಡ್ತೀವಿ. ಸೊ ಗೊತ್ತು, ಬುದ್ಧಿವಂತರಿಗೆ ಗೊತ್ತು, ಈ 98% ಜನ ಏನ್ ದುಡ್ಡು ಕಳ್ಕೊಂತಾರೆ ಅವರ ಇನ್ಸೆಕ್ಯೂರಿಟೀಸ್ ಏನು ಅನ್ನೋದು ಈ 2% ಜನಕ್ಕೆ ಗೊತ್ತು. ಸೊ ಅವರ ನಿಮ್ಮ ಮೈಂಡ್ ಅಲ್ಲಿ ಇನ್ಸೆಕ್ಯೂರಿಟೀಸ್ ಕ್ರಿಯೇಟ್ ಮಾಡಿ ಅವರು ಲಾಭ ಮಾಡ್ಕೊಂತ ಇರ್ತಾರೆ. ಸೊ ಬಿ ಅವೇರ್. ಯಾವುದೇ ಕಾರಣಕ್ಕೂ ಯಾರ್ದು ಕಾಲ್ಸ್ ಮತ್ತೆ ಟಿಪ್ಸ್ ನ ತಗೊಳಕ್ ಹೋಗ್ಬೇಡಿ. ಅವ್ರೇನಂದ್ರೆ, ಇನ್ನೊಂದು ದೊಡ್ಡ ಸೀಕ್ರೆಟ್ ಏನಂದ್ರೆ, ಸ್ಟಾಕ್ ಮಾರ್ಕೆಟ್ ಮೇಲ್ ಹೋಗುತ್ತಾ ಕೆಳಗೋಗುತ್ತಾ ಅಂತ ಯಾರಿಗೂ ಗೊತ್ತಿಲ್ಲ. ಆಯ್ತಾ? ಯಾರ ಕೈಲಿ ಹೇಳಕ್ ಸಾಧ್ಯ ಇಲ್ಲ. ಯಾರು ಮುಂದೆ ಏನಾಗುತ್ತೆ ಅಂತ ಹೇಳಕ್ ಯಾರ ಕೈಲೂ ಸಾಧ್ಯ ಇಲ್ಲ. ಬಟ್ ಪ್ರಿಡಿಕ್ಷನ್ ಮಾಡ್ಬೋದು, ಇಲ್ಲಿ ಹೋಗಬಹುದು ಅಥವಾ ಹೋಗಲ್ಲ ಅಂತ. ಆಯ್ತಾ? ಸೊ ಆ ಪ್ರಿಡಿಕ್ಷನ್ ಸಹ ನೀವು ಸಹ ಮಾಡ್ಬೋದು. ನೀವು ಕಲಿಬೇಕಾಗಿರೋದೇನೋ ಮೇನ್ ನಾಲೆಜ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಅಷ್ಟೇ, ಸಿಂಪಲ್. ಈಗ ಯಾವ ತರ ಕಲಿಬಹುದು, 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಹೆಂಗ್ ಸ್ಟೆಪ್ ಬೈ ಸ್ಟೆಪ್ ಹೋಗಿದ್ರ, ಅದೇ ತರ ನಿಮ್ಮ ಲೈಫಿನ 1 ತಿಂಗಳು ನೀವು ಡೆಡಿಕೇಟ್ ಮಾಡ್ಬಿಟ್ಟು ನಾನು ಕಲಿತೀನಿ ಅಂತ ಹೋದ್ರೆ ಎವ್ರಿಥಿಂಗ್ ಈಸ್ ಈಸಿ. ಕಲಿಬಹುದು. ಏನು ಕಲಿಯಕ್ಕಾಗದೇ ಇರುವಂತ ವಸ್ತು ಅಥವಾ ವಿದ್ಯೆ ಭೂಮಿ ಮೇಲೆ ಏನೂ ಇಲ್ಲ. ಆಯ್ತಾ? ಸೊ ಸಿಂಪಲ್ ಏನು ಅಂದ್ರೆ, ನಿಮ್ಮ ಕೈಲಿ ಕೊಡೋಕ್ಕಾಗೋದೇನು ಅಂದ್ರೆ ನಿಮ್ಮ ಟೈಮ್. ಆ ಟೈಮ್ ಕೊಡ್ತೀವಿ ಅಂತ ಅಂದ್ರೆ ಯು ಕ್ಯಾನ್ ಡೂ ಎನಿಥಿಂಗ್. ಓಕೆನಾ? ಇದೇ ತರ ನೀವು ಸ್ಟೆಪ್ ಬೈ ಸ್ಟೆಪ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನು ಇರ್ತಾ ಇದು ಯಾವ ತರ ಮೂವ್ ಆಗ್ತಾ ಇದೆ ಇದನ್ನೆಲ್ಲ ತಿಳ್ಕೊಂತಾ ಹೋದ್ಮೇಲೆ ಸ್ಟಾಕ್ ಮಾರ್ಕೆಟ್ ಸಹ ಈಸಿ ಆಗಿ ಹೋಗುತ್ತೆ. ಆಯ್ತಾ? ಇದು ಯಾವುದೇ ರೀತಿ ರಾಕೆಟ್ ಸೈನ್ಸ್ ಅಲ್ಲ, ಇದು ಯಾವುದೇ ರೀತಿ ಬ್ರಹ್ಮವಿದ್ಯೆ ಅಂತಾರ ಆತರ ಏನೂ ಅಲ್ಲ, ತುಂಬಾ ಈಸಿ. ಬಟ್ ಮನ್ಸಿಟ್ ಕಲಿಬೇಕು ಅಷ್ಟೇ. ಅಂಡ್ ಡೋಂಟ್ ಟ್ರಸ್ಟ್ ಎನಿವನ್. ಯಾರನ್ನೂ ನಂಬಕ್ ಹೋಗ್ಬೇಡಿ. ಯಾಕಂದ್ರೆ ಪ್ರತಿಯೊಬ್ರು ಯಾರಿಗೂ ಸಹ ಈ ಸ್ಟಾಕ್ ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಪ್ರಿಡಿಕ್ಷನ್ ಮಾಡ್ಬೋದು. ಆ ಪ್ರಿಡಿಕ್ಷನ್ ಮಾಡೋದನ್ನ ನೀವು ಸಹ ಕಲಿಬಹುದು. ಓಕೆ ಓಕೆ, ಇದು ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.